ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂಪರ್ ಕೊಡುಗೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಗೃಹಲಕ್ಷ್ಮಿಯರ ಖಾತೆಗೆ 2,000 ಬದಲು 2,500 ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಇಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಬೇಕು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗಾಗಲೇ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹಾಗಾದ್ರೆ ಇಲ್ಲಿ 2,500 ಹಣ ನಿಮಗೆ 18 ಮತ್ತು 19ನೇ ಕಂತಿನ ಹಣದಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ 18 ಮತ್ತು 19ನೇ ಕಂತಿನ ಹಣದಲ್ಲಿ 2,500 ಹಣ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಏನು 2,000 ಪ್ರತಿ ತಿಂಗಳ ಪಡಿತಾ ಇದ್ರಿ, ಅದ್ರ ಬದಲಾಗಿ 2,500 ಹಣವನ್ನ ನೀವು ಪಡಿತಾ ಇದ್ದೀರಾ. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಯಾವ ರೀತಿ ರಾಜ್ಯ ಸರ್ಕಾರ ಈ ರೀತಿಯಾದಂತ ಪ್ಲಾನ್ ಅನ್ನ ಮಾಡಿಕೊಂಡಿದೆ, ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಯಾವಾಗ್ಲಿಂದ ಈ ಒಂದು 2,500 ಹಣ ಜಮಾ ಆಗ್ತಾ ಇದೆ, ಏನಿದು ಮಾಸ್ಟರ್ ಪ್ಲಾನ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಬಡವರಿಗೆ ಏನಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಹಣ ಏನಿದೆ ಬಹಳಷ್ಟು ಅನುಕೂಲ ಆಗ್ತಾ ಇತ್ತು. ಅದೇ ರೀತಿಯಾಗಿ ಇದೀಗ ಏನು ಬಡ್ಜೆಟ್ ಅನ್ನ ಮಂಡನೆ ಮಾಡಲಾಗಿದೆ, ಇದರಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. 18 ಮತ್ತು 19ನೇ ಕಂತಿನ ಹಣಕ್ಕಾಗಿ ಯಾರು ಕಾಯ್ತಾ ಇದ್ರ, ಅದರಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರ 2,000 ಬದಲು 2,500 ಹಣವನ್ನ ಕೊಡ್ಬೇಕಂತ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಹಾಗಾದ್ರೆ ಇದರಲ್ಲಿ ಅಂದ್ರೆ 2,500 ಹಣ ಎಷ್ಟು ಮಂದಿ ಗೃಹಲಕ್ಷ್ಮಿಯರಿಗೆ ಬರುತ್ತೆ, ಇದರಲ್ಲಿ ಏನಾದ್ರೂ ಚೇಂಜಸ್ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಯಾವಾಗ್ಲಿಂದ ಈ ಒಂದು ಏನು 2,500 ಹಣ ಅನ್ನೋದು ಗೃಹಲಕ್ಷ್ಮಿಯರ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಬಹಳ ಮುಖ್ಯವಾದಂತ ಮಾಹಿತಿ, ಪ್ರತಿಯೊಬ್ರು ವಿಡಿಯೋನ ನೋಡ್ಲೇಬೇಕು. ಹಾಗಾದ್ರೆ ಬನ್ನಿ, ಮಾಹಿತಿಯನ್ನ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಇಂಥ ಒಂದು ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಅಂದ್ರೆ ಈಗ 2,000 ಬದಲು ಪ್ರತಿ ತಿಂಗಳ 2,500 ಹಣವನ್ನ ಕೊಡ್ಬೇಕಂತ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಹಾಗಾದ್ರೆ ಬಹಳಷ್ಟು ಮಂದಿ ತಲೆಯಲ್ಲಿ ಓಡ್ತಾ ಇರ್ಬೋದು, ಏನು ಡೈರೆಕ್ಟ್ ಆಗಿ ಇದೇ ರೀತಿಯಾಗಿ ಪ್ರತಿ ತಿಂಗಳ ಅಕೌಂಟ್ಗೆ ಹಣವನ್ನ ಹಾಕ್ತಾರಾ, ಅಥವಾ ಇದಕ್ಕೇನಾದ್ರೂ ಸಪರೇಟ್ ಆಗಿ ಅಪ್ಲೈ ಮಾಡಬಹುದಾ, ಏನಿದು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರ್ಬೋದು. ಸ್ನೇಹಿತರೆ, ಇಲ್ಲಿ ನೇರವಾದಂತ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ದೆಹಲಿ ಸರ್ಕಾರ ಏನಿದೆ ಮಹಿಳಾ ಸಮೃದ್ಧಿ ಯೋಜನೆ ಅಂತ ಪ್ರತಿ ತಿಂಗಳ ಮಹಿಳೆಯರಿಗೆ 2,500 ಹಣವನ್ನ ಕೊಡ್ತಾ ಇದೆ. ಅದೇ ರೀತಿಯಾದಂತಹ ಒಂದು ಇಂಪ್ಲಿಮೆಂಟ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮಾಡ್ಬೇಕಂತೇಳಿ ಈಗ ಒಂದು ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, 4 ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಾಗಿತ್ತು. ಸೊ ಅದರಲ್ಲಿ 16 ಮತ್ತು 17ನೇ ಕಂತಿನ ಹಣ ಈಗಾಗಲೇ ಆಲ್ರೆಡಿ ರಿಲೀಸ್ ಆಗಿದೆ. 16ನೇ ಕಂತಿನ ಹಣ ಸಮಥಿಂಗ್ ಎಲ್ಲ ಫುಲ್ ಗೃಹಲಕ್ಷ್ಮಿಯರಿಗೆ ಬಂದಿದೆ. ಇನ್ನೇನು 17ನೇ ಕಂತಿನ ಹಣ ಕೆಲವು ಜನಗಳಿಗೆ ಬರಬೇಕು, ಅದು ಕೂಡ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ತಲುಪುತ್ತೆ. ಈಗ ಮುಂದೆ ಇರೋದು ನಿಮಗೆ 18 ಮತ್ತು 19ನೇ ಕಂತಿನ ಹಣ. ಹೌದು ಸ್ನೇಹಿತರೆ, ಮಾರ್ಚ್ ಎಂಡ್ ಒಳಗಡೆಗಾಗಿ ನಿಮ್ಗೆ 18 ಮತ್ತು 19ನೇ ಕಂತಿನ ಹಣ ಬಿಡುಗಡೆ ಮಾಡಬೇಕು. ಅದರಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಅಂದ್ರೆ ರಾಜ್ಯ ಸರ್ಕಾರ ಈ 2,000 ಬದಲು 2,500 ಹಣವನ್ನ ಕೊಡೋಣ ಅಂದ್ರೆ ಈ ಒಂದು ಏನು ಉಚಿತ ಬಸ್ ಪ್ರಯಾಣ ಏನಿತ್ತು, ಯಾವ್ದಾದ್ರು ಒಂದು ಸ್ವಲ್ಪ ಕಡಿಮೆ ಮಾಡಿ ಆ ಒಂದು ಬೆನಿಫಿಟ್ ಅನ್ನ ಜನರಿಗೆ ಕೊಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗೆ 2,000 ಬದಲು 2,500 ಹಣವನ್ನ ರಿಲೀಸ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಸೊ ಹಾಗಾದ್ರೆ ಇಲ್ಲಿ 18 ಮತ್ತು 19ನೇ ಕಂತಿನ ಹಣ ಏನಿದೆ ನಿಮಗೆ ಏಪ್ರಿಲ್ ಫಸ್ಟ್ ವೀಕ್ನಲ್ಲೇ, ಹೌದು ಸ್ನೇಹಿತರೆ, ಈ 2 ಕಂತುಗಳ ಹಣ ಜಮಾ ಆಗುತ್ತಂತ ಒಂದು ಮಾಧ್ಯಮಗಳ ವರದಿ ಪ್ರಕಾರ ಮಾಹಿತಿ ಬಂದಿದೆ. ಅಂದ್ರೆ ಈಗ 17ನೇ ಕಂತಿನ ಹಣ ಏನ್ ಸ್ವಲ್ಪ ಪೆಂಡಿಂಗ್ ಇದೆ, ಅದನ್ನ ಕಂಪ್ಲೀಟ್ ಆಗಿ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ 18 ಮತ್ತು 19ನೇ ಕಂತಿನ ಹಣ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ 2,000 ಬದಲು 2,500 ಹಣವನ್ನ ಕೊಡ್ಬೇಕಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇನ್ನು ಸ್ವಲ್ಪ ದಿನಗಳ ಕಾಲ, ಅಂದ್ರೆ ಇದು ಮಾರ್ಚ್ ಈಗ ಆಲ್ರೆಡಿ 14ನೇ ತಾರೀಕು, ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಗೆ 18ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಇದಕ್ಕಾಗಲೇ ಆಲ್ರೆಡಿ ರಾಜ್ಯ ಸರ್ಕಾರ ಫಂಡ್ ರಿಲೀಸ್ ಮಾಡೋದಕ್ಕೆ ಕೂಡ ರೆಡಿಯನ್ನ ಮಾಡ್ಕೊಂಡಿದೆ. ಸೊ ಅದರಲ್ಲಿ 2,500 ರೂಪಾಯಿ ಅಂದ್ರೆ ಪ್ರತಿ ತಿಂಗಳ 18 ಮತ್ತು 19ನೇ ಕಂತಿನ ಹಣ 2,500 ರೂಪಾಯಿ ಹಣ ಬಿಡುಗಡೆ ಮಾಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದ್ರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಜಸ್ಟ್ ವೇಟ್ ಮಾಡ್ತಾ ಇರಿ, ನಿಮ್ಮ ಖಾತೆಗಳಿಗೆ 2,500 ಹಣ ಗೃಹಲಕ್ಷ್ಮಿಯರ ಖಾತೆಗೆ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಬಿಡುಗಡೆ ಆಗುತ್ತೆ. ಸೊ ಮತ್ತೊಂದು ಇದರ ಒಂದು ಲೇಟೆಸ್ಟ್ ಅಪ್ಡೇಟ್ ಮುಖಾಂತರ ನಾನು ನಿಮ್ಗೆ ಮಾಹಿತಿನ ತಿಳಿಸೋಕೆ ಬರ್ತೀನಿ. ಅಲ್ಲಿವರೆಗೆ ಜಸ್ಟ್ ವೇಟ್ ಮಾಡ್ತಾ ಇರಿ, ನಿಮ್ಮ ಖಾತೆಗಳಿಗೆ 2,500 ಹಣ ಬರುತ್ತೆ.